ಬಿಹಾರ ವಿಧಾನಸಭಾ ಚುನಾವಣೆ. ಒಂದು ಕಡೆ NDA ಕೂಟ ಛಿದ್ರವಾಗುವಂತಹ ಸಂದೇಶ ಬರ್ತಿದೆ. ಚಿರಾಗ್ ಪಾಸ್ವಾನ್ ಅವರು ನನಗೆ ಹೆಚ್ಚಿನ ಸ್ಥಾನಗಳು ಬೇಕು, ಮತ್ತೊಂದು ಕಡೆ ಮಾಂಜಿ ಅವರು ನನಗೂ ಕೂಡ ಹೆಚ್ಚಿನ ಸ್ಥಾನಗಳು ಬೇಕು, ಇಲ್ಲಾಂದ್ರೆ ನಾವು ಹೊರಗೆ ಹೋಗ್ತೀವಿ ಅಂತ ಹೇಳ್ತಿರೋ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಬಹುದೊಡ್ಡ ಜನಬೆಂಬಲ ಕ್ಷೀಣಿಸ್ತಾ ಇದೆ ಅನ್ನುವಂಥದ್ದು ಸಾರ್ವಕಾಲಿಕ ಸತ್ಯ ಆಗಿರೋ ಸಂದರ್ಭದಲ್ಲಿ NDA ಕೂಟಕ್ಕೆ ಬಹುದೊಡ್ಡ ಆತಂಕ ಶುರುವಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್, ಅದರಲ್ಲಿ ಮಹಾಗಠಬಂಧನ್ ಇಂಡಿಯಾ ಕೂಟ, ಸಿದ್ದರಾಮಯ್ಯ ಅವರನ್ನು ಯಾಕೆ ಬಿಹಾರಕ್ಕೆ ಕರೆಸ್ಕೊಳ್ತಿದ್ದಾರೆ, ಇದು ಮುಖ್ಯವಾದ ವಿಚಾರ. ನೋಡಿ, ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರನ್ನು ಸೇರಿಸುವಂಥದ್ದು, ಜೊತೆಯಲ್ಲಿ 7 ಕಡೆ ಸಿದ್ದರಾಮೋತ್ಸವ ಮಾದರಿಯ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಯಾಕೆ ನೋಡಿ, ರಾಜ್ಯದಲ್ಲಿ 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ 135 ಸ್ಥಾನ ಬರುತ್ತೆ ಅಂದ್ರೆ ಬಹುಪಾಲು ಜನ ನಕ್ಕಿದ್ರು. ಅಷ್ಟು ಬರಲ್ಲ, ಅವ್ರು 70-80 ಗೆಲ್ಲೋದೇ ದೊಡ್ಡದು ಅಂತ ಹೇಳಿದ್ರು. ಆದರೆ ಬಿಜೆಪಿಗೆ 150 ಸ್ಥಾನದ ತನಕ ಸಮೀಕ್ಷೆಗಳಲ್ಲಿ ನಂಬರ್ ಕೊಟ್ಟಿದ್ರು. ಆದರೆ ಅವ್ರಿಗೆ ಗೆದ್ದಿದ್ದು 66 ಸ್ಥಾನ ಮಾತ್ರ. ಕಾರಣ ಏನಾಗಿತ್ತು? ಒಟ್ಟುಗೂಡಿದ ಅಹಿಂದ ಮತಗಳು, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳ ಜಾಗೃತಿಯಿಂದ, ಆ ಮತದಾರರ ರಾಜಕೀಯ ಪ್ರಜ್ಞೆ ಬೆಳೆದ ರೀತಿ ನೀತಿ ರಿವಾಜುಗಳಿಂದಾಗಿ ಅಹಿಂದ ಮತಗಳು ಒಟ್ಟುಗೂಡಿದ್ವು. ಕಾಂಗ್ರೆಸ್ 135 ಸ್ಥಾನಗಳನ್ನು ಪಡೆಯೋಕೆ ಸಾಧ್ಯ ಆಯಿತು. ಹಾಗೆ ನೋಡಿದ್ರೆ ಲೋಕಸಭೆಯಲ್ಲೂ ಕೂಡ ಕಳಪೆ ರಿಸಲ್ಟ್ ಬರಲಿಲ್ಲ. 1 ಸ್ಥಾನ ಗೆದ್ದಿದ್ದ ಜಾಗದಲ್ಲಿ 9 ಸ್ಥಾನ ಗೆದ್ರು. ಆದರೆ ಬಿಹಾರಕ್ಕೂ ಸಿದ್ದರಾಮಯ್ಯಗೂ ಏನು ಸಂಬಂಧ? ಇತ್ತೀಚೆಗೆ ಬಿಹಾರದಲ್ಲಿ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಾಗ ಅವರಿಗಿದ್ದಂತಹ ಕ್ರೇಜ್ ಮತ್ತು ಅಲ್ಲಿ ಈಗ ಕೆಲಸ ಮಾಡ್ತಿರುವಂತಹ ಚುನಾವಣಾ ಚಾಣಕ್ಯ ಸುನೀಲ್ ಕನ್ನುಗೋಲು ಅವರು ಹೊಸದೊಂದು ಸೂತ್ರವನ್ನು ರಚಿಸಿರುವಂಥದ್ದು. ಅದೇ ಸುಮಾರು 7 ಕಡೆ ಸಿದ್ದರಾಮೋತ್ಸವ ಮಾದರಿಯ ಕಾರ್ಯಕ್ರಮ ಮಾಡೋದು. ಯಾಕೆ? ರಾಜ್ಯದಲ್ಲಿ ಅಹಿಂದ ಸೂತ್ರವನ್ನು ಹೇಗೆ ಬಳಸ್ತೋ ಕಾಂಗ್ರೆಸ್, ಅದೇ ರೀತಿ ಅಲ್ಲಿ ಯಾದವ ಮತ್ತು ಮುಸ್ಲಿಂ ಮತ್ತು ದಲಿತ ಮತಗಳನ್ನು ಒಟ್ಟುಗೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಿದೆ. ಕಾರಣ ಏನಂದ್ರೆ, ಅಲ್ಲಿ ಬಿಹಾರ ರಾಜ್ಯದ 14% ಯಾದವ ಸಮಾಜ ಇದೆ, ಹಿಂದುಳಿದ ಸಮಾಜದಲ್ಲಿ ಅವರಿದ್ದಾರೆ. ಇನ್ನು EBC ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಕುರ್ಮಿ ಸೇರಿದಂತೆ ಸಾಕಷ್ಟು ಸಮಾಜಗಳಿದ್ದಾವೆ. 17% ಮುಸಲ್ಮಾನರ ಒಂದು ಮತ ಬ್ಯಾಂಕ್ ಬಿಹಾರದಲ್ಲಿದೆ. 20% ದಲಿತ ಮತಗಳ ಒಂದು ಶಕ್ತಿ ಕೂಡ ಇದೆ. ಆ ಕಾರಣಕ್ಕೋಸ್ಕರನೇ, ಯಾಕಂದ್ರೆ ನಿತೀಶ್ ಕುಮಾರ್ ಹೇಳಿ ಕೇಳಿ EBC ಕುರ್ಮಿ ಸಮಾಜಕ್ಕೆ ಸೇರಿದವರು, ಕುರ್ಮಿ ಮತಗಳು ಮತ್ತು EBC ಮತಗಳು, ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಮತಗಳು ಬಿಜೆಪಿ ಪರವಾಗಿ ಇದಾವೆ ಇಷ್ಟು ವರ್ಷಗಳ ಕಾಲ. ಅವರನ್ನು ಸೆಳೆಯೋದು ಸ್ವಲ್ಪ ಕಷ್ಟ ಆಗಬಹುದು. ಆ ಕಾರಣಕ್ಕೋಸ್ಕರ ಕಟ್ಟು ಕದಲದಂತೆ ಯಾದವ ಮತಗಳು ಇಂಡಿಯಾ ಗಠಬಂಧನ್ಗೆ ಬೀಳಬೇಕು. ಜೊತೆಲಿ 17% ಮುಸಲ್ಮಾನ ಮತಗಳು, 20% ಮುಸಲ್ಮಾನ ಮತಗಳ ದಲಿತ ಮತಗಳ ಏನು ಬುಟ್ಟಿ ಇದೆ ಅದರಲ್ಲಿ ಸಾಧ್ಯ ಆದಷ್ಟು 10-15% ಮತಗಳನ್ನು ಸೆಳೆದು ಬಿಟ್ರೆ 243 ಸದಸ್ಯ ಬಲದ ವಿಧಾನ ಸಭೆಯ ಚುನಾವಣೆ, ಬಿಹಾರ ಚುನಾವಣೆಯಲ್ಲಿ 125 ಮ್ಯಾಜಿಕ್ ನಂಬರ್ 122 ಬೇಕು. ಅಷ್ಟನ್ನು ಸುಲಭಕ್ಕೆ ಪಡಿಬಹುದು ಅನ್ನುವಂಥದ್ದು ಇಂಡಿಯಾ ಕೂಟದ ಮಹಾಗಠಬಂಧನ್ನ ಲೆಕ್ಕಾಚಾರ. ಇದಕ್ಕೆ ಯಾಕೆ ಸಿದ್ದರಾಮಯ್ಯ ಅವರು ಬೇಕು? ಸಿದ್ದರಾಮಯ್ಯ ಅವರು ಬಿಜೆಪಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಯಾಕೆ ಬಹುದೊಡ್ಡ ಫೇಸ್ ಆಗ್ತಾರೆ ಅಂದ್ರೆ, ಬಹುಪಾಲು ದಕ್ಷಿಣ ಭಾರತದಲ್ಲಿ ಮುಸಲ್ಮಾನರು ಇಷ್ಟಪಡುವಂತಹ ಏಕಮೇವ ದ್ವಿತೀಯ ನಾಯಕ ಕರ್ನಾಟಕ, ತಮಿಳುನಾಡು 2 ರಾಜ್ಯಗಳಲ್ಲಿ ಸಿದ್ದರಾಮಯ್ಯ. ಅಂಥದ್ದೇ ಒಂದು ಸಂದೇಶವನ್ನ ಇನ್ನುಳಿದ ರಾಜ್ಯಗಳಿಗೆ ರವಾನಿಸುವಂತಹ ಪ್ರಯತ್ನವನ್ನ ಸುನೀಲ್ ಕನ್ನುಗೋಲು ಅವರು ಮಾಡ್ತಿದ್ದಾರೆ. ನೋಡಿ, ಅಹಿಂದ ಮತಗಳನ್ನು ಒಟ್ಟುಗೂಡಿಸೋದಕ್ಕೆ ನಿಜಕ್ಕೂ ಈ ದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ಫೇಸ್ ಅಂತಿದ್ರೆ ಅದು ಸಿದ್ದರಾಮಯ್ಯ. ಆ ಕೆಲಸವನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದೆ. ಸುಮಾರು 7 ಕಡೆ, ದಾವಣಗೆರೆ ಸಿದ್ದರಾಮೋತ್ಸವ ಇತ್ತಲ್ಲ, ಅಂಥದ್ದೇ ಸಿದ್ದರಾಮೋತ್ಸವ ಬಿಹಾರದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಯಾದವ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಒಂದು ತೇಜಸ್ವಿ ಯಾದವ್ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಬಂದ್ರೆ ಬಹುದೊಡ್ಡ ಲಾಭ ಆಗುತ್ತೆ. ಯಾಕಂದ್ರೆ ಬಿಹಾರದಲ್ಲಿ ತಮ್ಮ ಲಾಲೂ ಪ್ರಸಾದ್ ಯಾದವ್ರನ್ನ ನಮ್ಮ ನಾಯಕ ಅಂತ ಬಯಸಿದ್ದಂತಹ ಆರಾಧಿಸುವ ಯಾದವ ಸಮಾಜ ಇವತ್ತು ಸಿದ್ದರಾಮಯ್ಯ ಅವರನ್ನು ಕೂಡ ನಮ್ಮ ಸಮಾಜದ ನಾಯಕ ಅಂತ ಒಪ್ಪಿಕೊಂಡಿದೆ. ಪಶುಪಾಲಕ ಸಮಾಜಗಳೆಲ್ಲವೂ ಕೂಡ ಒಂದೇ. ಸಿದ್ದರಾಮಯ್ಯ ಅವರು ಆಡಿದಂತಹ ಒಂದು ಭಾಷಣ ದೆಹಲಿಯಲ್ಲಿ, ಅದು ಬಿಹಾರ, ಉತ್ತರ ಪ್ರದೇಶ ಸೇರಿದಂತೆ ಎಲ್ಲೆಲ್ಲ ಯಾದವ ಸಮಾಜಗಳಿದಾವು, ಅವರು ಬೆರಗುಗಣ್ಣಿನಿಂದ ತಮ್ಮ ನಾಯಕ ಮತ್ತೊಂದು ರಾಜ್ಯದಲ್ಲಿ, ದಕ್ಷಿಣದ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ
ನೋಡುವ ರೀತಿ ಇದೆಯಲ್ಲ, ಅದು ಬೇರೆ ಲೆಕ್ಕಾಚಾರಗಳನ್ನು ಕೊಡ್ತಿದೆ. 14% ಯಾದವರು, 17% ಮುಸ್ಲಿಂ, 20% ದಲಿತ ಮತಗಳನ್ನು ಕ್ರೋಢೀಕರಿಸುವ ಅಹಿಂದ ಮಾದರಿಯ ಸಿದ್ದರಾಮಯ್ಯ ಅವರು ಬಹುದೊಡ್ಡ ಶಕ್ತಿಯಾಗಿ ಕಾಣುವಂತಹ ಅಹಿಂದ ರೀತಿಯಲ್ಲೇ ಬಿಹಾರದಲ್ಲೂ ಅಹಿಂದ ಮತಗಳನ್ನು ಕ್ರೋಢೀಕರಿಸುವ ಮತ್ತೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಆ ಮತಗಳನ್ನು ಗಟ್ಟಿಗೊಳಿಸುವಂತಹ ಪ್ರಯತ್ನವನ್ನ ಇಂಡಿಯಾ ಕೂಟ ಮಹಾಗಠಬಂಧನ್ ಮಾಡ್ತಿದೆ. ಇದು ನಿಜಕ್ಕೂ ಸರಿಯಾದ ಕ್ರಮದಲ್ಲೇ ಆದರೆ 2023ರಲ್ಲಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಎಂತಹ ರಿಸಲ್ಟ್ ಬಂತೋ ಬಿಹಾರದಲ್ಲೂ ಆ ರಿಸಲ್ಟ್ ಬರುತ್ತೆ. ಬಹುದೊಡ್ಡ ಸಂದಿಗ್ಧ ಸ್ಥಿತಿಯಲ್ಲಿ ಮೋದಿಯವರು, ನಿತೀಶ್ ಕುಮಾರ್ ಅವರು ಇದ್ದಾರೆ. ಬಿಹಾರದ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಕೇಂದ್ರ ಸರ್ಕಾರದ ಭವಿಷ್ಯವನ್ನು ಕೂಡ ನಿರ್ಧರಿಸಲಿದೆ. ಹಾಗಿದ್ರೆ ಬಿಹಾರದ ಲೆಕ್ಕಾಚಾರ ಏನಾಗಬಹುದು? ಸಿದ್ದರಾಮಯ್ಯ ಅವರ ಫೇಸನ್ನು ಬಳಸ್ಕೊಂಡು 7 ಕಡೆ ಪ್ರಭಾವಿ ಕ್ಷೇತ್ರಗಳಲ್ಲಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಅಹಿಂದೋತ್ಸವಗಳನ್ನು ಮಾಡಿದ್ರೆ ಸುನೀಲ್ ಕನುಗೋಲು ಅವರ ಲೆಕ್ಕಾಚಾರದಲ್ಲಿ ಇಂಡಿಯಾ ಕೂಟಕ್ಕೆ ಬಹುದೊಡ್ಡ ಗೆಲುವು ಸಿಗುತ್ತಾ? ಕಮೆಂಟ್ ಮಾಡಿ.